ನಟ್ಟು ಬೋಲ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಧು ಕೋಕಿಲ ರಿಯಾಕ್ಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಕನ್ನಡದ ಪ್ರಮುಖ ಕಲಾವಿದರು ಪ್ರತಿಕ್ರಿಯಿಸಿದ್ದಾರೆ. ರಮ್ಯಾ ಡಿಕೆ ಪರ ಬ್ಯಾಟ್ ಬೀಸಿದ್ರೆ ಜಗ್ಗೇಶ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಸಾಧು ಕೋಕಿಲ ಯಾವ ರೀತಿ ಹೇಳಿಕೆ ನೀಡಿದ್ದಾರೆ? ಡಿಕೆಶಿ ಹೇಳಿಕೆ ವಿರೋಧಿಸಿದ್ರ ಇಲ್ಲ ಸಮರ್ಥಿಸಿಕೊಂಡ್ರ? ಹಾಗಾದ್ರೆ ಸಾಧು ಕೋಕಿಲ ಏನು ಹೇಳಿದ್ದಾರೆ? ಸಿನಿಮಾ ಅಕಾಡೆಮಿಯ ಅಧ್ಯಕ್ಷ ಸಾಧು ಕೋಕಿಲ ಡಿಕೆ ಶಿವಕುಮಾರ್ ಪರವೇ ಮಾತನಾಡಬಹುದಾದ ಅನಿವಾರ್ಯತೆಗೆ ಬಿದ್ದಿರುವಂತಹ ಒಬ್ಬ ಕಾಮಿಡಿಯನ್. ಹಾಗಾದ್ರೆ ಈ ಹಾಸ್ಯ ನಾಯಕ, ಹಾಸ್ಯ ನಟ ಏನು ಹೇಳಿದ್ರು? ಡಿಕೆ ಶಿವಕುಮಾರ್ ಮಾತನಾಡುವಾಗ ಅದೇ ವೇದಿಕೆಯಲ್ಲಿ ಕೂತ್ಕೊಂಡಿದ್ರು ಯಾರು? ಸಾಧು ಕೋಕಿಲ. ಕನ್ನಡ ನೆಲ ಜಲ ಭಾಷೆ ವಿಚಾರವಾಗಿ ಸಿನಿಮಾ ನಟ ನಟಿಯರು ಬೆಂಬಲಿಸಬೇಕು, ಅದು ಅವರ ಹಕ್ಕು ಮತ್ತು ಕರ್ತವ್ಯ. ಸಿನಿಮಾದಲ್ಲಿ ನಟನೆ ಮಾಡಿ ಕನ್ನಡಿಗರ ಶಹಬಾಷ್ ಗಿಟ್ಟಿಸಿಕೊಳ್ಳುವ ನಾಯಕ ನಾಯಕಿಯರಿಗೆ ಜವಾಬ್ದಾರಿಗಳಿರುತ್ತೆ. ತನ್ನ ನೆಲ, ತನ್ನ ಭಾಷೆ, ತನ್ನ ಜಲಕ್ಕಾಗಿ ನಟ ನಟಿಯರು ಮಾತನಾಡಬೇಕು. ಇಲ್ಲದಿದ್ದರೆ ಅವರ ನೆಟ್ಟು ಬೋಲ್ಟು ಎಲ್ಲಿ ಟೈಟು ಎಲ್ಲಿ ಲೂಸ್ ಮಾಡಬೇಕು ಅನ್ನೋದು ಗೊತ್ತಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಮಾತನಾಡಿದ್ರು. ಈ ಬಗ್ಗೆ ಹಾಸ್ಯ ನಟ ಏನು ಹೇಳಿದ್ರು? ಎಸ್, ಹಾಸ್ಯ ನಟ ಸಾಧು ಕೋಕಿಲ DCM ಕಲಾವಿದರಿಗೆ ಯಾವುದೇ ತರಹದ ವಾರ್ನಿಂಗ್ ನೀಡಿಲ್ಲ. ಇವರು ಕಿವಿಗೆ ಅದೇನು ಇಟ್ಕೊಂಡಿದ್ರು ಗೊತ್ತಿಲ್ಲ. DKಶಿ ಕೂಡ ಓರ್ವ ವಿತರಕರಾಗಿದ್ದಾರೆ, ಡಿಸ್ಟ್ರಿಬ್ಯೂಟರ್. ವಿವಾದ ಮಾಡಿಕೊಂಡು ಮಾತನಾಡಿದರೆ ಏನೂ ಮಾಡಲು ಸಾಧ್ಯ. ಮೊದಲು ನಮಗೆ ರಾಜ್ಕುಮಾರ್ ಅವರಂತಹ ನಾಯಕರಿದ್ದರು. ಅವರ ಒಂದು ಮಾತಿಗೆ ನಾವೆಲ್ಲರೂ ಓಡೋಡಿ ಬರುತ್ತಿದ್ದೆವು. ಈಗ ಹಾಗಿಲ್ಲ. ಆ ಕೊರತೆ ನಾವು ಸರಿಪಡಿಸಿಕೊಳ್ಳಬೇಕಿದೆ. ಯಾರಿಗೆ ಆಹ್ವಾನ ಪತ್ರಿಕೆ ನೀಡಬೇಕೋ ಅವರಿಗೆ ನೀಡಿದ್ದೇನೆ. ಆಸ್ ಪರ್ ಪ್ರೋಟೋಕಾಲ್ ಪ್ರಕಾರ DCM ಅವರು ಹೇಳಿದ್ದರಲ್ಲಿ ತಪ್ಪಿಲ್ಲ. ಎಲ್ಲರೂ ಒಂದು ಕಡೆ ಸೇರಬೇಕೆಂಬ ಉದ್ದೇಶ. ಈ ಮನುಷ್ಯನಿಗೆ ಅದು ಯಾವ ಭಯನೋ ಗೊತ್ತಿಲ್ಲ. ಇದು ಸಾಧು ಮಹಾರಾಜ್ DK ಶಿವಕುಮಾರ್ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಪರಿ ಇದು. ಈ ಸಾಧು ಕೋಕಿಲರನ್ನ ಅಕಾಡೆಮಿ ಅಧ್ಯಕ್ಷ ಮಾಡಿದ್ದು ಇದೇ ಕಾಂಗ್ರೆಸ್ಸು, ಇದೇ DCM DK ಶಿವಕುಮಾರ್. ಇನ್ನು ಜಗ್ಗೇಶ್ ಒಂದು ಕಡೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಆ ಕಾರ್ಯಕ್ರಮ ಪ್ರಾರಂಭ ಆಗೋದು 7 ಗಂಟೆಯಾದರೆ ನಮಗೆ ಇನ್ವಿಟೇಷನ್ ಬರೋದು 6 ಗಂಟೆಗೆ. 1 ಗಂಟೆಯ ಗ್ಯಾಪ್ನಲ್ಲಿ ಬೆಂಗಳೂರಿನಲ್ಲಿದ್ದವನು ಹೈದರಾಬಾದ್ಗೆ ಹೆಂಗೆ ಹೋಗ್ತಾನೆ? ಅಹಮದಾಬಾದ್ನಲ್ಲಿದ್ದವನು ಬೆಂಗಳೂರಿಗೆ ಹೆಂಗೆ ಬರ್ತಾನೆ? ಎಲ್ಲವೂ ಕೂಡ ಬೇರೆ ಬೇರೆ ತರಹದಲ್ಲಿ ಆಗ್ತಾ ಇದೆ ಸಿನಿಮಾ ಕ್ಷೇತ್ರದಲ್ಲಿ. ಸಿನಿಮಾ ಕ್ಷೇತ್ರಕ್ಕೆ ನೆಟ್ಟು ಇಲ್ಲ, ಬೋಲ್ಟು ಇಲ್ಲ, ಇನ್ಯಾವುದನ್ನ ಟೈಟ್ ಮಾಡ್ತೀರಿ ಅಂತ ಹೇಳಿ ಜಗ್ಗೇಶ್ ಕೇಳಿದ್ರು. ಆದರೆ ಈ ಮನುಷ್ಯ ಸಾಧು ಕೋಕಿಲ ನಗುನಗುತ್ತಾನೆ ಅದೇನನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. DK ಶಿವಕುಮಾರ್ ಅವರನ್ನು ತೃಪ್ತಿಪಡಿಸುವ ಪ್ರಯತ್ನದಲ್ಲಿ ಸಾಧು ಇದ್ದಾರೋ, ಉಪಮುಖ್ಯಮಂತ್ರಿಯ ಹೇಳಿಕೆಯನ್ನು ಆಕ್ಷೇಪಿಸಿದರೆ ಎಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬೆಂಕಿ ಬೀಳುತ್ತೆ ಅಂತ ಭಯಪಟ್ಕೊಂಡು ಕೂತಿದ್ದಾರೋ ಗೊತ್ತಿಲ್ಲ. ಒಟ್ಟಾರೆ DK ಹೇಳಿಕೆ ಮಾತ್ರ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ.